ಶಾಲಾ ಶಿಕ್ಷಕರ ಕೊರತೆಯಾದ ಹಿನ್ನೆಲೆ ಗ್ರಾಮಸ್ಥರು ಏಕಾಏಕಿ ಶಾಲೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿರುವ ಘಟನೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚಿಕ್ಕ ಅರಳಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 130ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು, ಕೇವಲ 2 ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು, ಶಿಕ್ಷಕರ ಕೊರತೆ ಉಂಟಾಗಿದೆ. ಈ ವಿಚಾರವಾಗಿ ಶಾಸಕ ಪ್ರಕಾಶ್ ಕೋಳಿವಾಡ ಹಾಗೂ ಬಿಇಒಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಶಿಕ್ಷಕರ ನೇಮಕ ಆಗುವವರೆಗೂ ಹೋರಾಟ ಹಿಂಪಡೆಯುವುದಿಲ್ಲ ಎಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಹಳ್ಳಿಯಲ್ಲಿ ಕಳೆದ 4-5 ವರ್ಷಗಳಿಂದ ಒಬ್ಬ ಶಿಕ್ಷಕರನ್ನ ಆರೋಗ್ಯ ಸರಿ ಇಲ್ಲದ ಶಿಕ್ಷಕರನ್ನ ಸಹ ಕಳಿಸಿದ್ರು. ನಾವು 3 ವರ್ಷ ಅನುಸರಿಸಿಕೊಂಡು ಇಲ್ಲಿವರೆಗೂ ಮಾಡಿದ್ವಿ. ಈಗ ಈ ವರ್ಷನೂ ಕೂಡ ಒಬ್ಬರು ಹೋದ ಸರಿ ಒಬ್ಬರು ಬೆಳಗ್ಗೆ ಸರ್ ಅಂತ ರಿಟೈರ್ಡ್ ಆದ್ರು. ಅವ್ರ ಪರವಾಗಿ ಒಬ್ಬರು ಅತಿಥಿ ಶಿಕ್ಷಕರು ಕೊಟ್ಟಿದ್ರು. 4 ಜನ ಶಿಕ್ಷಕರು 8ನೇ ಕ್ಲಾಸ್ ಶಾಲೆ ನಡೆಸ್ಯಾರ. ಇಲ್ಲಿವರೆಗಾದ್ರೆ ನಾವು ನಿನ್ನೆ BOR ಸರ್ ಕಡೆ ಹೋದ್ವಿ. 1ನೇ ತಾರೀಕಿನ ಮಟ್ಟ ಟೈಮ್ ತಗೊಂಡ್ವಿ. ಕಳೆದ ರಜದಾಗ 1 ತಿಂಗಳು ಮುಂದೆ ಹೋಗಿ ಲೆಟರ್ ಕೊಟ್ವಿ. MNL ಕಡೆ ಹೋದ್ವಿ. 3 ಜನ ಅತಿಥಿ ಶಿಕ್ಷಕರು ಒಬ್ರು HM ಪೋಸ್ಟ್ ಕೊಡ್ತಾನೆ ಅಂತ ಹೇಳಿದ್ರು ನಮ್ಗೆ. ಆ ಕಾರಣ 1ನೇ ತಾರೀಕಿನ ಮಟ್ಟ ದಾರಿ ಕಾದ್ವಿ. ನಿನ್ನೆ ಕೊಡ್ಲಿಲ್ಲ ಅವರು. ನಿನ್ನೆ ಹೋದೆ ಅಂದ್ರೆ 1 ಸೀಟ್ ಕೊಟ್ಟರು. 1 ಸೀಟ್ ತಗರಿ ನಮ್ಗೆ ಸೀಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಇಲ್ಲ ಸರ, ನಮ್ದು 1ರಿಂದ 8ನೇ ತರಗತಿವರೆಗೂ ಶಾಲೆ ಐತಿ. ನಮ್ಗೆ ಆರೋಗ್ಯ ಸರಿ ಇಲ್ಲ ಶಿಕ್ಷಕರು ಕೊಟ್ಟಿರಿ. ನಮ್ಗೆ ಮಕ್ಕಳು ನೋಡ್ರಿ 111 ಜನ ಮಕ್ಕಳು ಅದಾರ. 2 ಜನ ಶಿಕ್ಷಕರು ಅದಾರ. HM ಪೋಸ್ಟ್ ಖಾಲಿ ಐತಿ. ಒಬ್ರು HM ಪೋಸ್ಟ್ ಹೋಗಿ ಅಂದ್ರೆ ಕ್ಲಾಸ್ಗೆ ಹೋಗೋರು 2 ಅದಾರ. 8 ಕ್ಲಾಸ್ ಹಾಕು. 8 ಕ್ಲಾಸ್ 2 ಶಿಕ್ಷಕರ ಮಕ್ಕಳಿಗೆ ಪಾಠ ಹೇಳೋಕ್ಕಾಗೋದಲ್ಲ. ಇಲ್ಲ ಅಂತಿದ್ದೆ. ಫಸ್ಟ್ ಆಫ್ ಆಲ್ ನಮಗೆ ಸರ್ 2 ಅದಾರ. ಅದರಲ್ಲಿ ನಮ್ಗೆ 3 ಈಗ ಒಬ್ರು ರಿಟೈರ್ಡ್ ಆಗ್ತಾರೆ. 2 ಈಗ ಉಳಿದಿರೋದು 2. ನಮಗೆ ಬೇಕಾಗಿರೋದು 1ರಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ 8th ಸ್ಟ್ಯಾಂಡರ್ಡ್ ಮಟ್ಟ ಕ್ಲಾಸ್ ತಗೋಬೇಕಂದ್ರೆ ಸರಿಗೆ ಕೊರತೆ ಆಕತಿ. ಅದಕ್ಕೆ ನಮ್ಮ ಶಾಲೆಗೆ ಸರ್ ಬೇಕಂತ ನಾವಿಲ್ಲ ಇಷ್ಟು ಮಟ್ಟ ಹೋರಾಡೀವಿ. ಇವತ್ತು ಶಾಲೆನ ಕ್ಲೋಸ್ ಮಾಡಿರೋದು ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಧನ್ಯವಾದ ಹೇಳಬೇಕು. ಯಾಕಂದರೆ ಇವತ್ತು ನಾವೀಗ ಇದನ್ನೇ ಅನುಭವಿಸಿಗಂತ ಹೋದೆ ಅಂದರೆ ನಮಗೆ ನಿಜವಾಗ್ಲೂ ಸರ್ ಸುಗ್ಗಳು ಸಿಗಲ್ಲ. ಒಬ್ಬೊಬ್ಬರಾದ್ರೆ 1 ವರ್ಷದಿಂದ ಒಬ್ಬೊಬ್ಬರೇ ರಿಟೈರ್ಡ್ ಅವರ ಶಾಲೆ ಎದಕ್ಕೆ ಬೇಕು? ಇಲ್ಲಿ ಶಾಲೆ ಅನ್ನೋದು ಎದಕ್ಕೆ ಬೇಕು? ಹೌದು, ಇಲ್ಲಿ ಮಕ್ಳು ಎದಕ್ಕೆ ಬಂದಾರ? ಇಲ್ಲಿ ಓದಕ್ಕೆ ಬಂದಿರ್ತಾರೆ. ತಂದೆ ತಾಯಿಗಳು ಕಷ್ಟಪಟ್ಟು ಕಳಿಸಿರ್ತಾರೆ. ಈಗೇನ್ರಿ ಬೇರೆ ಗೌರ್ಮೆಂಟ್ ಶಾಲೆ ಅಂತ ಕಳಿಸಿರ್ತಾರೆ ಫ್ರೀ. ಅದು ಬೇಕಾದ್ರೆ ಬೇರೆ ಶಾಲೆಗೆ ಹೋದ್ರು ದುಡ್ಡು ಕಟ್ಟಿಸ್ಕೋಬೇಕಾಗತ್ತೆ. ಕಾನ್ವೆಂಟ್ ಶಾಲೆಗೆ ಹೋದ್ರು ಕಾನ್ವೆಂಟ್ ಸರ್ ಕಟ್ಟಿಸ್ಕೋಬೇಕಂದ್ರೆ ಬಡವ್ರು ಇರ್ತಾರೆ. ಜಾಸ್ತಿ ಜನ ಬಡವ್ರು ಅದ. ಈ ಊರಲ್ಲಿ ಎಲ್ರೂ ಮನೆಯಲ್ಲೂ ಹೊರೋದು, ಒಬ್ರು ಮನೆಯಲ್ಲೂ ಇಲ್ಲ ಅನ್ನಂಗಿಲ್ಲ. ಎಲ್ರೂ ಕಷ್ಟ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.